ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಶಿಕ್ಷಣ ಕಾಯ್ದೆಯನ್ನು ಉಲ್ಲಂಘಿಸಿ ವಸತಿ ನಿಲಯಗಳನ್ನು ಮತ್ತು ಅನಧಿಕೃತ ಶಾಲೆಗಳನ್ನು ನಡೆಸುತ್ತಿದ್ದರೂ ಕೂಡ ಯಾವುದೇ ಕ್ರಮವನ್ನು ವಹಿಸುತ್ತಿಲ್ಲ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿ ಇಲ್ಲಿನ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ಚಂದ್ರಕಾಂತ್ ಕಾದರೊಳ್ಳಿ ಬಣದ ವತಿಯಿಂದ ನಡೆಸುತ್ತಿರುವಂಥ ಧರಣಿ ಸತ್ಯಾಗ್ರಹ 2ನೇ ದಿನದ ಅಂತ್ಯ ಕಂಡು 3ನೇ ದಿನಕ್ಕೆ ಕಾಲಿರಿಸಿದೆ. ಈ ವೇಳೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಬಾಲಚಂದ್ರ ಹುಲ್ಲೂರ್, ಹಿರಿಯ ಹೋರಾಟಗಾರ ಹರೀಶ್ ನಾಟಿಕರ್, ಪ್ರಮುಖರಾದ ದುರ್ಗಪ್ಪ ದೊಡಮನಿ, ಮಾರುತಿ ಸಿದ್ದಾಪುರ್ ಅವರು ಮಾತನಾಡಿ ಕ್ರಮ ಕೈಗೊಳ್ಳದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. DDPR ಬರ್ಬೇಕು, ಇಮಿಡಿಯೇಟ್ ಆಗಿ ಬಂದು ಆ್ಯಕ್ಷನ್ ಮಾಡೋರಿಗೆ. ಇಲ್ಲಿ ವಿದ್ಯಾನಗರದಾಗ ಇದ್ದದ್ದು ಅದನ್ನು ಅದ್ರದ್ದೇನು ಕ್ರಮ ಇದನ್ನ ಮಾಡಿಲ್ಲ. ವಿದ್ಯಾನಗರದಾಗ ಅದಕ್ಕೂ ಬರ್ತೀವಿ ಸರ್, ಆ್ಯಕ್ಷನ್ ಆಗೋರಿಗೆ ಕುಂದಿರ್ತೀವಿ ಸರ್. ನಾವು ಆ್ಯಕ್ಷನ್ ಆಗ್ಬೇಕು, DDPR ಬರ್ಬೇಕು. ಕಳಿಸಿ ಇಲ್ಲಿ ಬಂದು ಇದು ಆಗೋರಿಗೆ ಇಲ್ಲೇ ಕುಂದಿರ್ತೀವಿ, ಇಲ್ಲ ನಾಳೆ ಹಾಕೋತೀನಿ ಅಂತ ಮಾಡಿದ್ದೀವಿ. ಇಲ್ಲಿ ಲೆಟ್ರ್ ಅವಶ್ಯಕತೆ ಇಲ್ಲ ಸರ್. ನಮ್ಮ ಲೆಟ್ರ್ ತೊಗೊಳಲ್ರಿ. ನಾವು ಲೆಟ್ರ್ ತೊಗೊಳಕ್ಕೆ ಹೇಳಕ್ಕಿತ್ತಿಲ್ಲ. ನಾವೇನು ನಿಮ್ಮ ಮಾತಿಗೆ ಒಪ್ಪಿಗೆ ಆಗಿಲ್ಲ. ನಾವ್ಯಾಕೆ ಲೆಟ್ರ್ ತೊಗೊಳಲ್ರಿ? ಅಲ್ಲಲ್ರಿ, ನೀವು ಲೆಟ್ರ್ ಕೊಟ್ರೆ ನಾವು ಇಲ್ಲಿದ್ದೆ ಎದ್ದೇಳ್ರಿ, ನೀವು ಧರಣಿ ಬಿಡ್ರಿ, ನಾವು ಮುಂದಿನ ಕ್ರಮ ತಗೋತೀವಿ ಅಂದಂಗೆ ಆಗತ್ತೆ. ಅದು ನಮಗೆ ಕ್ರಮ ಆಗಿಂದ ನಾವು ಹೇಳ್ತೀವಿ ಅಂತ ಹೇಳಿದ್ದು ನಿಮ್ಗೆ. 2 ದಿನಾಗ ಟೈಮ್ ಕೊಡ್ರಿ ಅಂದಿದ್ರಿ. ಈಗ ಆ್ಯಕ್ಷನ್ ತೊಗೊಳಕ್ ತಂದ್ರೆ ಏನು ನಿಮ್ಗೆ ಬಾ ಅಂತ ಹೇಳ್ರಿ. DDP ಆಗಿ ಏನು ಮಾಡಾಕತ್ತ ನಾವು ಅಲ್ಲಿ AC ರೂಮ್ನಾಗ ಕುತ್ಕೊಂಡು? ಅಲ್ಲ ಸಾಹೇಬ್ರೆ, 32 ಶಾಲೆಗಳು ಅನಧಿಕೃತ ಅದಾವ ಅಂತ ನೀವೇ ಹೇಳಿದ್ರಿ ನಿನ್ನೆ. ನಿಮಗೆ ಒಂದು ಶಾಲೆನೇ ಮಾಡೋಕ್ಕಾಗಲ್ತು. ಇನ್ನು 32 ಶಾಲೆ ಏನೋ ಎಷ್ಟು ವರ್ಷ ಹೋಗುತ್ತೆ? ನೀವು ಟ್ರಾನ್ಸ್ಫರ್ ಆಗಿ ರಿಟೈರ್ಡ್ ಆದರೂ ಆಗಲ್ಲ ಅವು, ಗೊತ್ತಾ? ನಿಮ್ಗೆ ಆಗುತ್ತಂದ್ರೆ ಆಗುತ್ತಂತ ಹೇಳ್ರಿ. ಇಲ್ಲಿ ರೇಟಿಂಗ್ ನನಗೆ ಏನೂ ಮಾಡೋಕ್ಕಾಗಲ್ಲ. ಮುಂದೆ ನೀವು ಮುಖ್ಯಮಂತ್ರಿ ತಲೆ ಹೋಗ್ರಿ ಅಂತ ಬರ್ದು ಕೊಡ್ರಿ ನನಗೆ. ಸುಮ್ಮನೆ ಇವನು ಏನು ನಮ್ಮನ್ನೇನು ಶಿಕ್ಷಕರು ಮಾಡಿರಿ, ನೀವು ಕುಂತ್ಕೊ ಹೇಳೋರನ್ನ ಬರ್ದು ಕೊಡ್ರಿ. ನಾನು ರೇಟಿಂಗ್ ಆಗಲ್ಲ, ನಾನು ಸೀದಾ CM ಅಂತೇಳಿ ಹೋಗ್ತೀನಿ. ಏನಂತ ತಿಳ್ಕೊಂಡ್ರಿ ನೀವು? ಹೋರಾಟಗಾರ ಅಂದ್ರೆ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದ ಹೋರಾಟದಿಂದ, ನಿಮ್ಮಂಥ ಮಾರಾಟಗಾರರಿಂದ ಅಲ್ಲ. ನಮ್ಮಂಥ ಹೋರಾಟ ಬಿಟ್ಟು ಅಂದ್ರೆ ದೇಶನ ಮಾರಾಟ ಮಾಡ್ತೀರಿ ನೀವು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದರೊಳ್ಳಿ ಬಣ ಸಂಘಟನೆಯ ನೇತೃತ್ವದಲ್ಲಿ ನಿನ್ನೆ ದಿನದಿಂದ 9ನೇ ತಾರೀಕಿನಂದು ಪ್ರಾರಂಭ ಮಾಡಿದ್ದೀವಿ. ವಿಷಯ ಏನಪ್ಪ ಅಂತಂದ್ರೆ, ಖಾಸಗಿ ಶಾಲೆಗಳ ಕರ್ನಾಟಕ ಶಿಕ್ಷಣ ಕಾಯ್ದೆ 1983ರ ನಿಯಮಗಳನ್ನು ಉಲ್ಲಂಘಿಸಿದ ಶಿಕ್ಷಣ ಸಂಸ್ಥೆಗಳ ಮೇಲೆ ಹಾಗೂ ನಿರ್ಲಕ್ಷ್ಯ ವಹಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಅಮಾನತು ಮಾಡುವ ಕುರಿತು ನಾವು ಇವತ್ತು ಧರಣಿಯನ್ನು 2ನೇ ದಿನದ ಧರಣಿಯನ್ನು ಮುಂದುವರಿಸಿದ್ದೀವಿ. ಇಲ್ಲಿವರೆಗೂ ಕೂಡ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೆಪ ಮಾತ್ರಕ್ಕೆ ಮಾತ್ರ ಬಂದು ಭೇಟಿ ಕೊಡುವುದು ಹೋಗುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅನಧಿಕೃತವಾಗಿ ನಡೀತಕ್ಕಂಥ ವಸತಿ ಶಾಲೆಗಳು ಮಡಿಕೇಶ್ವರ ಕ್ರಾಸಿಗೆ ಆಗಿರ್ಬೋದು, ಇಲ್ಲಿ ವಿದ್ಯಾನಗರದಲ್ಲಿರುವಂಥ ಕೋಚಿಂಗ್ ಕ್ಲಾಸಸ್ಗಳು ಮತ್ತು ಅಲ್ಲೆಲ್ಲ ಸುತ್ತಮುತ್ತ ಇರ್ತಕ್ಕಂಥ ವಸತಿಗಳದಾವ, ಅಲ್ಲೆಲ್ಲ ವಸತಿ ನಿಲಯಗಳು ಅಂತಲ್ಲಿ ಕೂಡ ಪರ್ಮಿಷನ್ ಇವ್ರು ಯಾರು DDPR ಮೊದಲಿದ್ದವ್ರು DDPR ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವು ಬರೀ ಅರಿಕೆ ಉತ್ತರವನ್ನು ಕೊಡೋದ್ರಿಂದ ಉಪಯೋಗ ಇಲ್ಲ. DDPR ನೇರವಾಗಿ ಇಲ್ಲಿಗೆ ಬಂದು ನಾವು ಕುಂತ ಸ್ಥಳಕ್ಕೆ ಬಂದು DDPR ಇಂಥ ಒಂದು ಅನಧಿಕೃತವಾಗಿ ನಡೆಯುವಂಥ ಶಿಕ್ಷಣ ಸಂಸ್ಥೆಗಳನ್ನು ಇಮಿಡಿಯೇಟ್ ಆಗಿ ಕೂಡಲೇ ಬಂದ್ ಮಾಡಬೇಕು. ಒಂದು ವೇಳೆ ಬಂದ್ ಮಾಡದೆ ಹೋದರೆ ಇಲ್ಲಿಂದ ಇನ್ನೂ ಹಂತದ ಹೋರಾಟಗಳನ್ನು ನಂಬ್ಕೋತೀವಿ. ಜೊತೆಗೆ ಬಿಜಾಪುರ ನಮ್ಮ DDP ಆಫೀಸ್ಗೆ ಮುತ್ತಿಗೆ ಹಾಕುವಂಥ ವ್ಯವಸ್ಥೆನೂ ನಾವು
ಮಾಡ್ತೇವೆ. ಯಾಕಪ್ಪ ಅಂತಂದ್ರೆ ಈ ಹೋರಾಟಗಾರರ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ತಾವು. ನಮ್ಮ ತಾಳ್ಮೆಯನ್ನು ಕಳೆದುಕೊಂಡ್ರೆ ನಾವು ಹೋರಾಟವನ್ನು ಯಾವ ರೀತಿಯಾಗಿ ಮಾಡ್ತೀವಿ, ಯಾವ ರೀತಿಯಾದ ರೂಪವನ್ನು ಹೋರಾಟ ಪಡ್ಕೋತದ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ಇಮಿಡಿಯೇಟಾಗಿ ಆ ಶಿಕ್ಷಣ ಸಂಸ್ಥೆಯನ್ನು ರದ್ದು ಮಾಡಬೇಕು. DDP ಅವರು ಬಂದು ಅದೇ ರೀತಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಕೂಡ ಅವರನ್ನು ಅಮಾನತುಗೊಳಿಸ್ಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಯಾಕೆ ಅಮಾನತುಗೊಳಿಸ್ಬೇಕಪ್ಪ ಅಂತಂದ್ರೆ ಈ 6 ತಿಂಗಳಿಂದ ಅವ್ರಿಗೆ ನಾವು ನಮ್ಮ ಸಂಘಟನೆಯಿಂದ ಅವ್ರಿಗೆ ಲೆಟ್ರ್ಗಳನ್ನು ಕೊಡ್ತೀವಿ. ಆ ಲೆಟ್ರಲ್ಲಿ 3 ದಿನದಾಗೆ ಆ ಸಂಸ್ಥೆಯನ್ನು ಬಂದ್ ಮಾಡ್ರಿ ಅಂತ ಇವ್ರು ಲೆಟ್ರ್ ಕಳಿಸ್ತಾರೆ. ಇನ್ನೂವರೆಗೆ ಯಾವುದೇ ರೀತಿಯಾದ ಕ್ರಮಗಳಾಗಿರೋದಿಲ್ಲ. DDP ಅವ್ರಿಗೆ ಯಾವಾಗೂ ಕೂಡ ಲೆಟ್ರ್ಗಳು ಬರೆದಿದ್ದಾರೆ. ಈಗೂ ಅದನ್ನೇ ನಾವು ಲೆಟ್ರ್ ಬರೆದಿದ್ದೀವಿ ಅಂತ ತೋರಿಸುವಂಥ ವ್ಯವಸ್ಥೆ ಇವ್ರು ಮಾಡ್ತಿದ್ದಾರೆ. ಅದಕ್ಕಾಗಿ ಇಂಥ DDP ಅವರನ್ನು ಇಂಥ ಸಂಸ್ಥೆ ಅನಧಿಕೃತ ಸಂಸ್ಥೆಗಳು ನಡೆಯಲಿಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಇಂಥ DDPಗಳಂತ ಹೇಳ್ಬೋದು ನಾವು. ಯಾಕಪ್ಪ ಅಂತಂದ್ರೆ ಇಂಥ ಸ್ಕೂಲ್ಗಳು 1983ರ ಶಿಕ್ಷಣ ಕಾಯ್ದೆ ಉಲ್ಲಂಘನೆ ಮಾಡಿ ಕಾನೂನು ಬಾಹಿರವಾಗಿ ಶೌಚಾಲಯಗಳು ಇಲ್ಲ ಅಲ್ಲಿ ಮೂಲಭೂತ ಸೌಕರ್ಯಗಳ ಯಾವುದೇ ರೀತಿ ಇರಲಾರ್ದ ಅಲ್ಲಿ ವಸತಿ ನಡೆಸ್ತಾರಂತಂದ್ರೆ ಇವರು ಯಾವ ಮಟ್ಟದಕ್ಕೆ ಇವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾವುದಾದ್ರೂ ಪ್ರಭಾವಿ ವ್ಯಕ್ತಿಗಳ ಮಾತು ಕೇಳ್ತಿದ್ದಾರೋ ಏನೋ ಅನ್ನುವಂಥ ಒಂದು ನಮ್ಗೆ ಅನುಮಾನ ಬರ್ತಾ ಇದೆ. ಅದಕ್ಕೋಸ್ಕರ ನಮಗೆ ಇಮಿಡಿಯೇಟಾಗಿ ಅದನ್ನು ಸ್ಕೂಲ್ ಬಂದ್ ಮಾಡದೇ ಹೋದರೆ ನಾಳೆ ದಿನ ಅಥವಾ ನಾಡಿದ್ದು ಇಲ್ಲಿಂದ DDP ಆಫೀಸ್ವರೆಗೆ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡು ಉಗ್ರವಾದ ಹೋರಾಟಕ್ಕೂ ನಾವು ರೆಡಿ ಆಗ್ತೀವಿ. ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದ್ರೋಳಿ ಬಣದ ವತಿಯಿಂದ ಇವತ್ತು ಮುದ್ದೇಬಿಹಾಳ ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆ ವಿರುದ್ಧ ಇವತ್ತು 2ನೇ ದಿವಸ ಧರಣಿಯಲ್ಲಿ ಕೂತಿದ್ದೀವಿ. ಕಾರಣ ಏನಂತಪ್ಪ ಅಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವತ್ತು ಸರ್ಕಾರದಿಂದ ಅನುಮತಿ ಪಡೆಯದೇ ಅನಧಿಕೃತವಾಗಿ ಶಿಕ್ಷಣ ವಸತಿಗಳನ್ನು ತೆಗೆಯುವುದು ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಇವತ್ತು ಸರ್ಕಾರಕ್ಕೆ ವಂಚಿಸುತ್ತಿದ್ದಾವೆ. ಲಕ್ಷ 50,000 ಲಕ್ಷ ತಮ್ಮ ಮನ ಬಂದಂತೆ ಬಡವರ ಮೇಲೆ ಫೀಸ್ಗಳನ್ನು ಹೆಚ್ಚು ಮಾಡಿ ಒಂದು ವ್ಯಾಪಾರಕರಣ ಮಾಡ್ತಾ ಇದ್ದಾವೆ. ಅಂಥ ಶಿಕ್ಷಣ ಸಂಸ್ಥೆಗಳನ್ನು ಕೂಡಲೇ ಬಂದ್ ಮಾಡಬೇಕು. ಇವತ್ತು ಈ 2ನೇ ದಿವಸ ಇಲ್ಲಿ ಧರಣಿ ಕೂತಿದ್ರು ಕೂಡ ಸಂಬಂಧಪಟ್ಟ BO ಅವ್ರು ಬರ್ತಾರೆ, ಆರಿಕೆ ಉತ್ತರ ಕೊಟ್ಟು ಹೋಗ್ತಾ ಇದ್ದಾರೆ. DDP ಅವ್ರಿಗೆ ಫೋನ್ ಮಾಡಿದ್ರು ಕೂಡ ಫೋನ್ ತೆಗಿತಾ ಇಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಅವರು ಕೂಡ ಇದರಲ್ಲಿ ಏನಾದರೂ ಶಾಮೀಲ್ ಆಗಿದ್ದಾರೆ ಅಂತ ನಮ್ಗೆ ಅನುಮಾನ ಕಾಡ್ತಾ ಇದೆ. ಅವ್ರ ವಿರುದ್ಧ ಕೂಡ ನಾವು ನಾಳೆ ಅಥವಾ ನಾಡಿದ್ದು ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂತೆ ಪಾದಯಾತ್ರೆ ಹಮ್ಮಿಕೊಳ್ತೀವಿ. ಒಂದು ವೇಳೆ ನಾಳೆ ಅವ್ರು ಖುದ್ದಾಗಿ ಇಲ್ಲಿ ಬಂದು ಇದ್ರ ಬಗ್ಗೆ ವಿದ್ಯಾಸ್ಫೂರ್ತಿ ಶೈಕ್ಷಣಿಕ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಏನಿದೆ, ಇದು ಖಾಸಗಿ ಶಿಕ್ಷಣ ಸಂಸ್ಥೆ, ಇದನ್ನು ಅವರ ಮಾನ್ಯತೆ ರದ್ದು ಮಾಡದೇ ಇದ್ದರೆ ಅವರ ವಿರುದ್ಧ ಕಠಿಣವಾದ ಹೋರಾಟಕ್ಕೆ ನಾವು ಅಣಿಯಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಶಾಂತಿ ದೀಪ ಬುದ್ಧರಿಗೆ, ಕ್ರಾಂತಿ ದೀಪ ಬಸವಣ್ಣವರಿಗೆ, ಜ್ಞಾನದ ದೀಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಹಸಿರು ಕ್ರಾಂತಿಯ ದೀಪ ಡಾಕ್ಟರ್ ಬಾಬು ಜಗಜೀವನ್ ರಾಮರಿಗೆ ನನಗೆ ಪ್ರಣಾಮಗಳನ್ನು ಸಲ್ಲಿಸಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಶ್ರೀ ಚಂದ್ರಕಾಂತ್ ಕಾದ್ರೋಳಿ ಬಣ ವಿಜಯಪುರ ಜಿಲ್ಲೆ ಈ ಜಿಲ್ಲಾ ಅಧ್ಯಕ್ಷರಾದಂಥ ಬಾಲಚಂದ್ರ ಹುಲ್ಲೂರು ಅವರ ನೇತೃತ್ವದಲ್ಲಿ ನಡೆದಂಥ ಹೋರಾಟ ಇದು. ಶಿಕ್ಷಣ ಇಲಾಖೆ ಅಂದರೆ ಏನು ನಮ್ಗೆ ಅದು ಪ್ರಶ್ನೆನೇ ಅರ್ಥ ಆಗ್ತಾ ಇಲ್ಲ ಇನ್ನೂವರೆಗೆ ಆದ್ರೂ. ಯಾಕಂತಂದರೆ 1983ರ ನಿಯಮಾವಳಿ ಪ್ರಕಾರ ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದಂತ ನಮ್ಮ ಸಂವಿಧಾನ ಹೇಳ್ತೈತಿ. ಆದ್ರೆ ಅಧಿಕಾರಿಗಳು ರಾಜಕಾರಣಿಗಳು ಸೇರಿ ಈ ಕಾನೂನನ್ನು ಉಲ್ಲಂಘನೆ ಮಾಡಿ ಅಪರಾಧ ಮಾಡಿದ್ದಾರೆ. ಇದು ನಮಗೆ ನೋವಿದೆ. ಯಾಕಂತಂದ್ರೆ ಇವತ್ತು ಈ ಭಾರತ ದೇಶದೊಳಗೆ 80% ಜನ ಬಡತನದೊಳಗದಾರ, ನಿರುದ್ಯೋಗಿಗಳದಾರ. ಯಾರೋ ಒಂದು 20% ಜನ ಉದ್ಯೋಗಿಗಳಿರ್ಬೋದು, ಅವರು ಹಣವಂತರು ಇರ್ಬೋದು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮೇಲ್ನೋಟದೊಳಗಿರ್ಬೋದು. ಈ ಅತಿ ಕಡು ಬಡತನ ಅಂತಂದರೆ ಅಸ್ಪೃಶ್ಯತೆ. ಅತಿ ಕಡು ಬಡತನ ಅಂದ್ರೆ ಅಸ್ಪೃಶ್ಯತೆ ಅಂತ ಅದ್ರಾಗ ಒಲಿ ಮಾದಿಗರು ನಂಬರ್ 1 ಇರೋದು, ಒಲೆ ಮಾದಿಗರು. ಇವ್ರ ಮಕ್ಕಳು ಹೋಗ್ತಾ ಇರೋದೆಲ್ಲೇ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಒಳಗೆ ಕಲಿತಾ ಇರೋದು. ಮತ್ತು ಮೇಲ್ವರ್ಗದ ಮಕ್ಕಳು ಹೋಗೋದೆಲ್ಲೇ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ. ಆಂಗ್ಲ ಮಾಧ್ಯಮ ಶಾಲೆ ಏನು ಸರ್ಕಾರದವು ಏನು ಯಾರೋ ಒಬ್ಬರು ಮಾಲೀಕರ ಸಂಸ್ಥೆಗಳು ಸರ್ಕಾರಕ್ಕೆ ಇದ್ರೊಳಗೆ ಸಂವಿಧಾನದೊಳಗೆ ಪ್ರಾತಿನಿಧ್ಯ ಇತ್ತೇನು ಕೊಡ್ಬೇಕಂತ ಮೊದಲ ಅಧಿಕಾರ. ಈ ಸಂವಿಧಾನ ಜಾರಿ ಆಗ್ಬೇಕಾದ್ರೆ ಇವರು ಅಧಿಕಾರಕ್ಕೋಸ್ಕರ, ಓಟಿಗೋಸ್ಕರ, ನೋಟಿಗೋಸ್ಕರ
ತಮ್ಮ ಬಂದಂಗ ಆಕ್ಟ್ಗಳನ್ನು ತಿದ್ದುಪಡಿ ಮಾಡಿ ಇವರಿಗೆ ಸಂಸ್ಥೆಗಳು ಕಟ್ಟಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಸಂಸ್ಥೆ ಕಟ್ಟಕ್ಕೂ ರೂಲ್ಸ್ ಅದಾವ. ಇಷ್ಟೇ ಮೀಟರ್ ಊರು ಬಿಟ್ಟು ದೂರ ಇರಬೇಕು, ಈ ಮಕ್ಕಳಿಗೆ ತೊಂದರೆ ಆಗಬಾರ್ದು, ರಸ್ತೆ ಇರಬಾರ್ದು, ಮಕ್ಕಳಿಗೆ ಶೌಚಾಲಯ ಇರಬೇಕು, ಕರೆಂಟ್ ಇರಬೇಕು, ಎಲ್ಲ ನೀರಿನ ಸೌಕರ್ಯ ಇರಬೇಕು, ಎಲ್ಲ ಮೂಲಭೂತಗಳು ಸೌಕರ್ಯಗಳು ಇರಬೇಕು ಅನ್ನೋದು ಕಾನೂನು ಚೌಕಟ್ಟಿನಲ್ಲಿದೆ. ಬಟ್ ಇವರು ಅದನ್ನ ಯಾವುದನ್ನು ಫಾಲೋ ಮಾಡ್ತಿಲ್ಲ. ಕಾನೂನನ್ನು ಪಾಲನೆ ಮಾಡಂತ ನಮ್ಮ ಸಂವಿಧಾನ ಹೇಳ್ತೈತಿ. ಕಾನೂನನ್ನಂಗ ಉಲ್ಲಂಘನೆ ಮಾಡಿದ್ದಾರೆ ಇವರು ಅಧಿಕಾರಿಗಳು. ಅಂದ್ರೆ ಇವ್ರಿಗೆ ಏನ್ ನಾವು ಜರುಗಿಸೋದಿಲ್ಲ, ಸರ್ಕಾರ ಕ್ರಮ ವಹಿಸಬೇಕಿದ್ದಾನೆ. ಯಾವುದೇ ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಜೆಡಿಎಸ್ ಸರ್ಕಾರ ಇರಲಿ, ಮತ್ತೊಂದು ಮುಗದೊಂದು ಇನ್ನೊಂದು ಯಾವುದೇ ಸರ್ಕಾರ ಇದ್ರೂ ಸಂವಿಧಾನಬದ್ಧವಾಗಿರ್ಬೇಕು ಹೊರತು ಮತ್ತೊಬ್ಬರ ಯಾವುದೋ ಹಿತಾಸಕ್ತಿ ಕಾಯೋದಕ್ಕೆ ಇವರು ಗುಲಾಮ್ಗಿರಿ ಕೆಲಸ ಮಾಡ್ತಾ ಇದ್ದಾರೆ. ಅವತ್ತ ಬ್ರಿಟಿಷರ ಆಡಳಿತ ಮಾಡಿದ್ರು, ಅದು ಎಷ್ಟೋ ಬೆಸ್ಟ್ ಇತ್ತು. ಹೌದು, ರಾಜ್ಯಪ್ರಭುತ್ವ. ಇದು ಪ್ರಜಾಪ್ರಭುತ್ವ ಒಳಗೂ ನಾವು ಬ್ರಿಟಿಷರ ಬೂಟ್ ನೆಕ್ಕದು ಬೇಸಿತ್ತು, ಈ MLA MP ಬೂಟ್ ನೆಕ್ಕೋ ಪರಿಸ್ಥಿತಿ ಬಂದಾಗ ನಾವು ನಿಂತಿದ್ದೀವಿ. ಈಗ ಇದು ನೋವಿನಿಂದ ಹೇಳ್ತಾ ಇದ್ದೀನಿ ಸರ್, ನಾನು ಭಾಳ ನೋವಿನಿಂದ. ಇಲ್ಲಿ ನಮ್ಮ ಮುದ್ದೇಬೇಳ ತಾಲೂಕಿನೊಳಗೆ ಬಿಜಾಪುರ ಜಿಲ್ಲೆ ಎಸ್ಪೆಷಲಿ ಆಗಿ ಅಂತಂದ್ರೆ ಇಲ್ಲಿ ಶಿಕ್ಷಣ ಇಲಾಖೆಗಳು ಮಾರಾಟ ಆಗಿದಾವೆ. ಮಾರಾಟ ನೋಟಿಗೆ ಮಾರಾಟ ಆಗಿದಾವೆ. ಯಾಕಂದ್ರೆ ಇಲ್ಲಿ ಶಾಸಕರು ಬಿಗಿ ಭದ್ರತೆ ಇಲ್ಲ, ಶಾಸಕರ ಗುಲಾಮ್ಗಿರಿ ಆಗಿದ್ದಾರೆ, ಶಾಸಕರು ಹಣದಿಂದ ಬೆನ್ನತ್ತಿದ್ದಾರೆ, ಲಂಚಕೋರ ಆಗಿದ್ದಾರೆ. ನಂಬರ್ 1 ಶಾಸಕರ ಆರೋಪಿ ಇದ್ರೊಳಗಂತ ಹೇಳ್ತಿದ್ದೀನಿ, ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ಒಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಬಂದು ಇದೇ ನಮ್ಮ ಹತ್ರ ಬಂದಿದ್ದಾರೆ. ಇಲ್ಲಿ ತಾವು ಒಂದು ಲೆಟರ್ ತಂದಿದ್ದಾರೆ ನಮ್ಮ ತಹಸೀಲ್ದಾರ್ ಮೇಡಮ್ ಅವ್ರ ಹತ್ರ, ಇದಕ್ಕೆ ಸಹಿ ಮಾಡಿ ಕೊಡ್ರಿ, ನೀವು ಎದ್ದು ಬಿಡ್ರಿ, ಇನ್ನೊಂದು 3 ದಿನ ಟೈಮ್ ಕೊಡ್ರಿ ಅಂತ ಕೇಳ್ತಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ನಾವು 3 ದಿನ ಕುಂದಿರ್ತೀವೋ 6 ದಿನ ಕುಂದಿರ್ತೀವೋ, ನೀವು ನಮಗೊಂದು ರೇಟಿನಾಗ ಬರೆದು ಕೊಡ್ರಿ. ಯಾವುದೇ ಅಧಿಕಾರಿಗಳು ನಾನು CRC ಅವರು ಕೇಳ್ತಾ ಇಲ್ಲ, ನಮ್ಮ ಹೆಡ್ ಮಾಸ್ಟರ್ ಕೇಳ್ತಾ ಇಲ್ಲ, ಯಾವುದೇ ನನ್ನ ಮಾತುಗಳನ್ನು ಕೇಳ್ತಾ ಇಲ್ಲ, ನನಗೆ ನೀಗ್ತಾ ಇಲ್ಲ. ನೀವು ಮುಂದೆ ಏನಾದರೂ ಮಾಡ್ಕೊಂಡು ಬರೆದು ಕೊಡು ಅಂತಂದ್ರೆ ಎದ್ದು ಓಡೋದ್ರು ಅವ್ರು. ಇದೀಗ ಇದು ನಮ್ಮ ಪ್ರಜಾಪ್ರಭುತ್ವ ದೇಶನ ಸರ, ಇದು ನಮಗೆ ನೋವಿದೆ. ನಾವು ಯಾಕೆ ಇಲ್ಲಿ ಕುಂತಿದ್ದೀವಿ ಅಂತಂದ್ರೆ ತಹಸೀಲ್ದಾರ್ ಆಫೀಸಿನೊಳಗೆ ನಮ್ಮ ಮುದ್ದೇಬೇಳ ತಾಲೂಕಿಗೆ ತಹಸೀಲ್ದಾರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ನಮ್ಮ ಹಳ್ಳಿಗಳಿಗೆ ಬಂದರೆ ನಮ್ಮ ಗ್ರಾಮ ಪಂಚಾಯತಿ ಡಿಪಾರ್ಟ್ಮೆಂಟ್ ಆಗುತ್ತೆ, ಪಟ್ಟಣ ಪಂಚಾಯತ್ ಡಿಪಾರ್ಟ್ಮೆಂಟ್ ಆಗ್ತಾರೆ, ಜಿಲ್ಲಾಕ್ಕೆ ಹೋದ್ರೆ DC ಅವ್ರು ಡಿಪಾರ್ಟ್ಮೆಂಟ್ ಆಗ್ತಾರೆ, CO ಅವ್ರು ಡಿಪಾರ್ಟ್ಮೆಂಟ್. ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ? ಸತ್ತು ಹೋಗಿದೆ, ಸರ್ಕಾರ ಸತ್ತು ಹೋಗಿದೆ. ಯಾವುದೇ ಒಂದು ಇಲಾಖೆದಾಗ ಹೋದ್ರೂ ಬೇರೆ ರೊಕ್ಕ ಕೇಳ್ತಿದ್ದಾರೆ, ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಎಲ್ಲ ನಮ್ಮ ಆಡಳಿತ ಸುವ್ಯವಸ್ಥೆ ಕೆಟ್ಟು ಹೋಗಿದೆ ಅಂತ ನನಗೆ ಅನಿಸ್ತಾ ಇದೆ ಸರ್. ಇದು ಸತ್ಯವನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ನಾವು ಇವತ್ತು ನಮ್ಮ ತಾಲೂಕು ಜಿಲ್ಲಾ ಅಧ್ಯಕ್ಷರು ಹೇಳಿದಾಗೆ ನಾವು ಇವತ್ತು ರಾತ್ರಿ ಹೋಗ್ತೀವೋ, ನಾಳೆ ಮುಂಜಾನೆ ಹೋಗ್ತೀವೋ, ನಾಡ್ದು ಮುಂಜಾನೆ ಹೋಗ್ತೀವೋ, ನಾವು ಏನು ಮಾಡ್ತೀವಿ ಹೋರಾಟಗಾರರು ನಮ್ಮ ಗುಪ್ತವನ್ನು ಬಿಟ್ಟು ಕೊಡ್ಲಾರೆ. ನಾವು ನೈಟ್ ಹೋಗ್ತೀವೋ, ಬೆಳಿಗ್ಗೆ ಮುಂಜಾನೆ ಹೋಗ್ತೀವಿ, ನಾಳೆ ಮುತ್ತಿಗೆ ಹಾಕ್ತೀವೋ, ಇನ್ನೊಂದು ಮಾಡ್ತೀವಿ, ಮುಗ್ದೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ. ಅದು ನಮ್ಮ ಹೋರಾಟಗಾರರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದ್ರೆ ಹೋರಾಟದಿಂದ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿರೋದು ಹೊರತು ಇಂಥ ಭ್ರಷ್ಟ ಅಧಿಕಾರಿಗಳು, ದುಷ್ಟ ರಾಜಕಾರಣಿಗಳಿಂದ ನಮಗೇನು ಸ್ವತಂತ್ರ ಸಿಕ್ಕಿಲ್ಲ. ಹಾಗಾಗಿ ನಾವು ಹೋರಾಟಗಾರ ಏನು ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿದೆ. ನಾವು ಹೋರಾಟ ಮಾಡಲಾರ ಬಿಟ್ಟರೆ ಈ ದೇಶವನ್ನು ಈ ಭ್ರಷ್ಟ ಅಧಿಕಾರಿಗಳು, ದುಷ್ಟಗಳನ್ನು ಮಾರಾಟ ಮಾಡ್ತಾರಂತ ಅನ್ನೋ ಸಂಶಯ ನಮಗೆ ಸಂಪೂರ್ಣವಾಗಿ ಕಾಡ್ತಾ ಇದೆ ಅಂತ ನಾನು ತಮ್ಮ ಮೂಲಕ, ತಮ್ಮ ವಿಡಿಯೋ ಮೂಲಕ, ತಮ್ಮ ನ್ಯೂಸ್ ಚಾನಲ್ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಇದು 2ನೇ ದಿನ ಸಾಹೇಬ್ರಿ. ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಬಂದಿದ್ದರು. 2 ದಿನ ಬಂದಿದ್ದಾರೆ ಸರ್. DDP ಅವ್ರಿಗೆ ಹೇಳಿದ್ದೀನಿ, CP ಅವ್ರಿಗೆ ಹೇಳಿದ್ದೀನಿ ಅಂತ ಹೇಳ್ತಾರೆ. ಹಂಗೆ ಆರೈಕೆ ಉತ್ತರ ಬೇಡ ನಮಗೆ, ನೇರವಾಗಿ DDP ಅವರು ಇಲ್ಲಿಗೆ ಬರ್ಬೇಕಂತ ನಾವು ಹೇಳಿದ್ದೀವಿ ಸರ್. ಅವರೆಲ್ಲ ಏನು ಮಾಡ್ಬೋದು? ಅವರು ಕಾನೂನುಬದ್ಧವಾಗಿ ಕೆಲಸ ಮಾಡಿದರೆ ಕಾನೂನುಬದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳಬಹುದು. ಮತ್ತು ಯಾವುದಾದ್ರೂ ರಾಜಕಾರಣಿಗಳ ಗುಲಾಮರುಗಳಾಗಿದ್ರೆ, ಬೆಕ್ಕೆಟ್ಗಳಾಗಿದ್ರೆ ಕಾನೂನನ್ನು ಗಾಳಿಗೆ ತೂರಬಹುದು ಅಂತ ನನಗನ್ಸುತ್ತೆ. ಇಲ್ಲ, ಈ ಶಾಲೆ ಮೇಲೆ ಕ್ರಮ ಕೈಗೊಳ್ಳಬಹುದಾಗಿತ್ತು, ಏನು ಮಾಡ್ಬೋದಾಗಿತ್ತು? ಇವ್ರ ಸಡನ್ಲಿ ಅಂತಂದ್ರೆ ನನ್ನ ಪ್ರಕಾರ ತಿಳಿದ ಪ್ರಕಾರ ಯಾವುದೇ ಒಂದು ಅಧಿಕಾರ ಅಂತಂದ್ರೆ ತಾಲೂಕಾ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಇರ್ತೈತಿ. ಅವರು ತತ್ಕ್ಷಣ ಹೋಗಿ ಆ ಶಾಲೆಯ ಶಿಕ್ಷಕರು ಯಾರು, ಆ ಶಾಲೆಯ ಚೇರ್ಮನ್ ಯಾರು, ಅವ್ರನ್ನ ಕರೆದು ಇಮಿಡಿಯೇಟ್ ಆಗಿ ನಾನು ಶಾಲೆಯನ್ನು ಬಂದ್ ಮಾಡ್ತಾ ಇದ್ದೀನಿ, ಇಂತಿಂಥದ್ದು ನನ್ನ ಹತ್ರ ಕಾಯ್ದೆಗಳ ಪ್ರಕಾರ, ಕಾನೂನು ಪ್ರಕಾರ ದಾಖಲಾತಿಗಳು ಬಂದಿದ್ದಾವೆ, ಹಾಗಾಗಿ ಈ ಶಾಲೆಯನ್ನು ಸೀಜ್ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು ಅವರು. ಲೆಟರ್ ನಮ್ಮ ಜಿಲ್ಲಾಧ್ಯಕ್ಷರು ನೋಡಿದ್ರು ಸರ್, ನಾನು ನೋಡಲಿಲ್ಲ. ಏನು ಬರ್ಕೊಂಡ್ ಬಂದಿದ್ದಾರೆ ಲೆಟರಲ್ಲಿ? ಈಗ ನಾವು ಶಿಕ್ಷಣ ಸಂಸ್ಥೆ ವಿರುದ್ಧ ಕುಂತಿದೀವಲ್ಲ ಧರಣಿ ರೀ, ಅದನ್ನ ರದ್ದು ಮಾಡ್ರಿ ಅಂತೇಳಿ ಲೆಟರ್ ಮಾಡಿದಾರ ಅವ್ರು, ಶಿಫಾರಸು. ಇದಕ್ಕೆ DDP ಅವ್ರಿಗೆ ಲೆಟರ್. ಇವ್ ನನಗೆ ಈಗ 6 ತಿಂಗಳಿಂದ ಇದೇ ಲೆಟರ್ ಕೊಟ್ಟಿದ್ದಾರೆ. ಒಳ್ಳೆ ಅದೇ ಲೆಟರ್ ಟೈಪ್ ಮಾಡ್ಕೊಂಡು ಬಂದು ಮತ್ತೆ ಅದೇ ಲೆಟರ್ ಕೊಡಕ್ಕೆ ಬಂದರು. ಹೀಗಾಗಿ ನಮ್ಮ ಸಂಘಟನೆಕಾರರು ಅವ್ರಿಗೆ ಅದನ್ನ ಆ ಲೆಟರನ್ನು ಅವ್ರಿಗೆ ಒಳ್ಳೆ ಕೊಟ್ಟಿದ್ದೀವಿ. ಯಾಕಂದ್ರೆ ಬರೀ ಅದೇ ಲೆಟರ್ ಆ ಥರ ಕೊಡೋದು ಮಾಡೋದ್ರಿಂದ ನಾವು ಧರಣಿ ಕುಂದ್ರದ ಅವಶ್ಯಕತೆ ಏನಿತ್ತು. ಹಂಗ ಲೆಟರ್ ನಾವೇ ಹೋಗಿ ಅದ್ರ ಮಾಡ್ರಿ ಅಂತ ಇಸ್ಕೊಂಬರ್ಬೋದಿತ್ತು. ಆದ್ರೆ ನಮ್ಗೆ ಲೆಟರ್ ಕಳ್ಸೋದು ಇಂಪಾರ್ಟೆಂಟ್ ಅಲ್ರಿ, ನಮಗೆ ಆ್ಯಕ್ಷನ್ ಆಗೋದು ಇಂಪಾರ್ಟೆಂಟ್ ಆಗೈತಿ. ಕ್ರಮ ಜರುಗಬೇಕು. ಫಸ್ಟ್ BO ಸಸ್ಪೆಂಡ್ ಆಗಬೇಕು, ಆ ಸ್ಕೂಲ್ಗಳು ರದ್ದಾಗಬೇಕು ಅಷ್ಟೇ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಕಾಂದ್ರೋಳಿ ಬಣದವರ ಒಂದು ನೇತೃತ್ವದಲ್ಲಿ ಇವತ್ತು
ಶಿಕ್ಷಣ ಇಲಾಖೆಯಲ್ಲಿ ನಡೀತಕ್ಕಂಥ ಒಂದು ಅನ್ಯಾಯವನ್ನು ಕುರಿತು 2ನೇ ದಿನಕ್ಕೆ ಕಾಲಿಟ್ಟಂಥ ಈ ಧರಣಿ ಸತ್ಯಾಗ್ರಹಕ್ಕೆ ನಾನು ಹರೀಶ್ ನಾಟಿಕರ್ ಅಂತೇಳಿ ವಿವಿಧ ದಲಿತ ಪರ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷನಾಗಿ ಇವತ್ತು ನಾನು ಭೇಟಿ ಕೊಟ್ಟು ನಮ್ಮ ಸಹೋದರಿಗೆ ಕೇಳಿದೆ. ಅನೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅನಧಿಕೃತವಾಗಿ ಏನು ಹಾಸ್ಟೆಲನ್ನು ನಡೆಸ್ತಿದ್ದಾರೆ, ಪರ್ಮಿಷನ್ ಇಲ್ಲ. ಆಮೇಲೆ ಸರ್ಕಾರದ ಅಧಿನಿಯಮದ ಪ್ರಕಾರ 83ನೇ ಅಧಿನಿಯಮದ ಪ್ರಕಾರ ಇಲ್ಲೇನು ಶಿಕ್ಷಣ ಇಲಾಖೆಯಲ್ಲಿ ಶೌಚಾಲಯಗಳು, ಆಮೇಲೆ ಆಟದ ಮೈದಾನ, ಆಮೇಲೆ ಇಂತಿಷ್ಟು ಚದರ ಮೀಟರ್ ಇರ್ತಕ್ಕಂಥ ಒಂದು ಭೂಮಿಯನ್ನು ಇದ್ರೆ ಮಾತ್ರ ಶಿಕ್ಷಣ ಇಲಾಖೆಗೆ ಪರ್ಮಿಷನ್ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಅನೇಕ ಶಿಕ್ಷಣ ಸಂಸ್ಥೆಗಳು ಅನಧಿಕೃತವಾಗಿ ನಡೀತಾ ಇದ್ದಾವೆ. ಇದನ್ನು ವಿರೋಧಿಸಿ ನಮ್ಮ ಸ್ನೇಹಿತರು, ನಮ್ಮ ಸಹೋದರರು ನಡೀತಕ್ಕಂಥ ಹೋರಾಟಕ್ಕೆ ನಾನು ಬೆಂಬಲವನ್ನು ಸೂಚಿಸುತ್ತಾ, ಇನ್ನು ಮುಂದೆ ಈ BO ಹಾಗೂ DDPI ಅವರು ನಾಯಿ ಕೊಡಿಯಂತೆ ಬೆಳೀತಿರುವಂಥ ಒಂದು ಶಿಕ್ಷಣ ಸಂಸ್ಥೆ ಏನಾಗಿದೆಪ್ಪ ಅಂತಂದ್ರೆ ಒಂದು ಉದ್ದಿಮೆಯಾಗಿ ಬೆಳೀತಾ ಇದೆ. ಇವತ್ತು ಮೊದಲಿನ ಯಾವುದಾದ್ರೂ ಒಂದು ಉದ್ದಿಮೆ ಬೆಳಿಬೇಕಾದ್ರೆ ಒಂದು ಫ್ಯಾಕ್ಟ್ರಿ ಹುಟ್ಟಾಕ್ತಿದ್ರು, ಇಲ್ಲ ಜಮೀನನ್ನು ಮಾಡ್ತಿದ್ರು. ಆದರೆ ಇವತ್ತ ಉದ್ದಿಮೆ ಯಾವುದಪ್ಪ ಅಂತಂದ್ರೆ ಶಿಕ್ಷಣ ರಂಗ ಉದ್ದಿಮೆಯಾಗಿ ಮಾಡ್ಕೊಳ್ತಾ ಇದ್ದಾರೆ. ಅಂಥವ್ರ ವಿರುದ್ಧವಾಗಿ ಇವತ್ತು ನಮ್ಮ ಹೋರಾಟವು ಹಮ್ಮಿಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅನೇಕ ರೀತಿಯಾಗಿ ನಾನು ಇರ್ತಕ್ಕಂಥ BOಗೆ ಮತ್ತು DDPIಗೆ ಮೊನ್ನೆ ತಾನೇ ನಮ್ಮ SC/ST ಒಬ್ಬ ನೌಕರರಿಗೆ ಸಂಬಳವನ್ನು ನೀಡದೇ ಇರುವುದಕ್ಕಾಗಿ ನಾನು ಮಾಧ್ಯಮದ ಪ್ರತಿನಿಧಿಗಳ ಹತ್ತಿರ ನಾನು ಅನೇಕ ರೀತಿಯಾಗಿ ಹಿಗ್ಗಾಮುಗ್ಗಾಗಿ ನಾನು ಮಾತನಾಡಿದೆ. ಆದರೂ ಕೂಡ ನಾನು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಒಂದು 4-5 ಶಿಕ್ಷಣ ಸಂಸ್ಥೆಗಳ ಬಗ್ಗೆ ನಾನು ಹೆಸರನ್ನು ಕೂಡ BO ಅವರಿಗೆ ಹೇಳಿದೆ. ಕುಂಟೋಜಿಯಲ್ಲಿರ್ತಕ್ಕಂಥ ಖಾಸಗಿ ಶಿಕ್ಷಣ ಸಂಸ್ಥೆ, ಅಲ್ಲಿ ಒಬ್ಬರು ಹೆಡ್ ಮಾಸ್ತರ್ ಇದ್ದಾರೆ. ಆ ಹೆಡ್ ಮಾಸ್ತರ್ ನೆಪ ಮಾತ್ರಕ್ಕೆ ಕುರ್ಚಿ ಮೇಲೆ ಕುಂದಿರ್ತಾರೆ, ಇನ್ನೊಬ್ಬರನ್ನ ತಗೊಂಡ್ಬಂದು ಪಾಠ ಮಾಡಿಸ್ತಾರೆ. ಇದು ಅನುದಾನಿತ ಶಿಕ್ಷಣ ಸಂಸ್ಥೆ. ಇದು ಈ ರೀತಿ ಆದರೂ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಸರ್ಕಾರ. ಹಾಗಾದ್ರೆ IAS IPS ಯಾಕಿರ್ಬೇಕು? ಅವ್ರಕ್ಕಿಂತ ಶಾಣ್ಯರು ಇನ್ನೂ ಭಾಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ವಿದ್ವಾಂಸರು ಇದ್ದಾರಲ್ಲ, ಇವರು DC ಅವರು, IG ಅವರು, ಇಂಥವ್ರಿಗೆಲ್ಲ ಬೇರೆದವರು ಕುರ್ಚಿ ಮೇಲೆ ಕುಂದಿರಿಸ್ಕೊಂಡು ಅವ್ರನ್ನೇ ಆಡಳಿತ ಮಾಡಿಸ್ಬೇಕಾದಂಥ ಪರಿಸ್ಥಿತಿ ಬಂದು ಒದಗ್ತದೋ ಏನಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯದಾಗ ನನಗೆ ಭಾಳ ವಿಪರ್ಯಾಸ. ಅಂತ ಒಂದು ಕುಂಟೋಜಿ ಅಂತ ಸಂಸ್ಥೆ ಆಗಿರ್ಬೋದು. ಇನ್ನೊಂದು ಇಲ್ಲಿ ಜಗದಂಬ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದಂತಂದ್ರೆ ಇಲ್ಲಿ ಕಟ್ಟಿಗೆ ಅಡ್ಡಿಯದ ಹತ್ರ ಬನಶಂಕರಿ ಆ ಟೂರಿಸಂ ಟಾಕೀಸ್ ಜಾತ್ರೆ ಎಲ್ಲೆಲ್ಲಿ ನಡೀತಾವ ಅಲ್ಲಿ ಟಾಕೀಸ್ ಹಾಕ್ತಿದ್ರು ಅವಾಗ ನಾವು ಚಿಕ್ಕವರಿದ್ದಾಗ. ಹಂಗ 3 ತಿಂಗಳ ವಿದ್ಯಾನಗರದಾಗ ಇರ್ತದ, 3 ತಿಂಗಳ ಬನಶಂಕರಿ ನಗರದಾಗ ಇರ್ತದ, ಇನ್ನೊಂದು 3 ತಿಂಗಳ ಮಾರುತಿ ನಗರದಾಗ ಇರ್ತದ. ಇಂಥ ಶಿಕ್ಷಣ ಸಂಸ್ಥೆ, ಅದು ಅನುದಾನಿತ ಶಿಕ್ಷಣ ಸಂಸ್ಥೆ. ನಾನು ಸುಮಾರು 2 ವರ್ಷದಿಂದ ನಾನು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಪತ್ರ ಬರಿತಾನೆ ಇದ್ದೀನಿ. ಅಲ್ಲಿ ಇರ್ತಕ್ಕಂಥ ಜನ ಎಷ್ಟು, ಶಾಲೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಕೇವಲ 12ರಿಂದ 15. ಅವ್ರ ಪಠ ಸಂಖ್ಯೆ ಎಷ್ಟು? 30ರಿಂದ 40. 30ರಿಂದ 40 ಪಠ ಸಂಖ್ಯೆ. 3 ಮಂದಿ ಶಿಕ್ಷಕರಿಗೆ ಸರ್ಕಾರ ಸಂಬಳ ಕೊಡ್ತದ. ಎಂತ ಹುಚ್ಚ ಸರ್ಕಾರ ರೀ ಇದು. ಮತ್ತೆ ತಗೊಂಡು ನಾವು ಸಾರ್ವಜನಿಕರು ಹುಡ್ಕೋಕೋ ಇನ್ನು ಹೋರಾಟಗಾರ ಹುಡ್ಕೋಬೇಕ? ನೀವೇ ಹೇಳ್ಬಿಡ್ರಿ. ಇಂಥ ವಿಪರ್ಯಾಸದಂಥ ಒಂದು ಮುದ್ದೇಬಾಳ ಶಿಕ್ಷಣ ಸಂಸ್ಥೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಡೀತಾವಪ್ಪ ಅಂತಂದ್ರ BO ನಿಮ್ಮನ್ನ ಇಲ್ಲಿ ಚಾಕ್ರಿ ಮಾಡಾಕ್ ಬಿಟ್ಟಾರ್ರಿ. ನೀವು ಚಾಕ್ರಿ ಮಾಡ್ಲಿಕ್ಕಂದ್ರೆ ನೀವು ಗೌಡಿಕೆ ಮಾಡ್ರಲ್ಲ. ಗೌಡಿಕೆ ಅಂದ್ರೆ ಏನದ? ನೀವು ಅತ್ಯಂತ ಉನ್ನತ ಸ್ಥಾನದಲ್ಲಿ ವಿಭಾಗಿ ಅಧಿಕಾರಿಗಳಾಗ್ಲಿ ಅಥವಾ ರಾಜ್ಯ ಮಟ್ಟದ ಅಧಿಕಾರಿಗಳಾಗಿ ಹೋಗ್ಬೇಕು ನೀವು. ಇಲ್ಲಿ ನೀವು ಚಾಕ್ರಿ ಮಾಡಕ್ಕೂ ಹತ್ತಿಲ್ಲ, ನೀವು ಭೂವೈಗರಿಕೆನೂ ಮಾಡಕ್ ಹತ್ತಿಲ್ಲ, ನೀವು ಶಿಕ್ಷಣ ಸಂಸ್ಥೆಗಳ ಬಗ್ಗೆ ನಿಗಾನೂ ಇಡಂಗಿಲ್ಲ. ನಿಮಗೆ ಯಾರು ಕಣ್ಣಿ ಬೀಳ್ತಾರಪ್ಪ ಅಂತಂದ್ರೆ ಅತ್ಯಂತ ಬಡವರ ಶಿಕ್ಷಣ ಸಂಸ್ಥೆಗಳು, ಅತ್ಯಂತ ಬಡವರು ಏನು ಶಿಕ್ಷಕರು ಇರ್ತಾರಲ್ಲ ಅವ್ರ ಮ್ಯಾಗ ಕಣ್ಣಿಡ್ತೀರಿ, ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ, ಅವ್ರನ್ನ ಡಿಸ್ಮಿಸ್ ಮಾಡ್ತೀರಿ. 2 ಲಕ್ಷ 3 ಲಕ್ಷ ನಿಮ್ಮ ಮನೆಯೊಳಗೆ ಬಂದು ತಂದು ಕೊಟ್ರ ಅಂಥವ್ರು ನೀವೇನದ ಮಾಡಿ ಆರ್ಡರ್ ಮಾಡ್ತೀರಿ. ಇಂಥ ಶಿಕ್ಷಣಾಧಿಕಾರಿಗಳು ನಮಗೆ ಬೇಕಾ? ಮಾನ್ಯ ಶಾಸಕರು ಕೂಡ ಇವ್ರ ಮ್ಯಾಗ ನಿಗಾ ವಹಿಸ್ಬೇಕು. ಯಾಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು ಮೊದಲು ಪ್ರಪ್ರಥಮವಾಗಿ ಶಿಕ್ಷಣವಂತರಾಗ್ರಿ ಅಂತ ಹೇಳಿದ್ದು.
ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವಂಥ ಪದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಬಂದಂತ ಪದ ಇದು. ಅದಕ್ಕೆ ಶಿಕ್ಷಣನೇ ದಾರಿ ತಪ್ಪಿ ಹೋದ್ರ ಇಡೀ ನಮ್ಮ ಮುದ್ದೇಬೇಳ ತಾಲೂಕ ಅವಿದ್ಯಾವಂತರು ತುಂಬಿ ತುಳುಕ್ತಾರ. ಈ ಘಟನೆಗಳು ಮುಂದೆ ಆಗಬಾರ್ದು ಅನ್ನೋದಕ್ಕೆ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಕೂಡ ಅವರಿಗೆ ಕೂಡ ಭಾಗಿಯಾಗಿದ್ದೀವಿ. ಇವತ್ತೇನಿಲ್ಲ, ಆ ಶಿಕ್ಷಣ ಸಂಸ್ಥೆ ವಿರುದ್ಧ ನಾವೇನು ಇವತ್ತು ನಮ್ಮ ಸ್ನೇಹಿತರು ಮಾಡಕತ್ತಿದ್ದಾರ ಅದನ್ನು ಕೂಡಲೇ ಡಿಸ್ಮಿಸ್ ಮಾಡಿಬಿಡಿ. ನಾವು ಹೋರಾಟವನ್ನು ಡಿಸ್ಮಿಸ್ ಮಾಡಿವಿ ಅಂತೇಳಿ ನೀವು DDPI ಅವರಿಂದ ನಮ್ಗೆ ಲೆಟರ್ ತೊಗೊಂಬಂದು ಕೊಡ್ರಿ. ಮೊದಲ ನಾವು ಒಂದು ಗುರಿ ಇಟ್ಟಿದ್ದೀವಲ್ಲ, ನಾವು ಹೊಡೆದ್ರೆ ಆ ಗುರಿ ಅಲ್ಲಿಗೆ ತಲುಪ್ಯದ ಅನ್ನುವಂಥ ಒಂದು ಆಕಾಂಕ್ಷೆಯಿಂದ ನಾವು ಆ ಶಿಕ್ಷಣ ಸಂಸ್ಥೆಯನ್ನು ರದ್ದು ಮಾಡಿಬಿಡ್ರಿ. ನಾವು ಹೋರಾಟವನ್ನು ನಾವು ಹಿಂತೆಗೊಳ್ಕೊಳ್ತೀವಿ. ಇಲ್ಲದೆ ಆದರೆ ಉಗ್ರ ಸ್ವರೂಪದ ಹೋರಾಟ ಮಾಡಲಿಕ್ಕೆ ನಾವು ಎಂದೆಂದೂ ಹಿಂಜರಿದಲ್ಲ ಅಂತ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, 3ನೇ ದಿನಕ್ಕೆ ಸದ್ಯ ಹೋರಾಟ ಕಾಲಿಟ್ಟಿದೆ. ಇವತ್ತು ಯಾರೆಲ್ಲ ಬಂದು ಭೇಟಿಯಾಗ್ತಾರೆ, ಈ ಹೋರಾಟವನ್ನು ಅಂತ್ಯಗೊಳಿಸ್ತಾರಾ ಅಥವಾ ಹೋರಾಟದ ಕಿಚ್ಚು ಇನ್ನೂ ಜಾಸ್ತಿ ಆಗುತ್ತಾ? ಕಾದು ನೋಡೋಣ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.